if the third and the ninth terms of an AP are 4 and minus 8 respectively, which term of this AP is 0? ಇಲ್ಲಿ ಎರಡು ಟರ್ಮ್ಗಳನ್ನ ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಆ್ಯಂಡ್ ನೈನ್ತ್ ಟರ್ಮ್. ಸೊ ಥರ್ಡ್ ಟರ್ಮ್ ಅಂತ ಕೊಟ್ಟಿರೋದ್ರಿಂದ A3 ಈಕ್ವಲ್ಸ್ ಟು 4 ಆ್ಯಂಡ್ ಮೈನಸ್ 8 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಥರ್ಡ್ ಟರ್ಮ್ ಅಂತಾರೆ 4, ನೈನ್ತ್ ಟರ್ಮ್ ಅಂತಂದರೆ ಮೈನಸ್ 8. ಸೊ A3 ಈಸ್ 4 ಆ್ಯಂಡ್ ನೈನ್ತ್ ಟರ್ಮ್ ಅಂದರೆ A9, ದಿಸ್ ಈಸ್ ಈಕ್ವಲ್ ಟು minus 8. Third term is 4 and ninth term is minus 8. Which term of this AP is 0? ಯಾವ ಟರ್ಮ್ 0 ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ಯಾವ ಟರ್ಮ್ 0 ಆಗಿರುತ್ತೆ ಅಂತಂದರೆ AN ಯಾವುದು ಅಂತ ಗೊತ್ತಿಲ್ಲ. ಸೊ AN ಈಕ್ವಲ್ ಟು 0, ಅದು ಯಾವುದೋ ಒಂದು ಟರ್ಮ್ ಆಗಿರಲಿ, ಅದು ಆ ಟರ್ಮು 0 ಅಂತ ನಾವು ಅನ್ಕೊಳ್ಳೋಣ. ಹಾಗಾದರೆ ಏನನ್ನು ಕಂಡುಹಿಡಿಬೇಕು ನಾವು ಅಂತಂದರೆ ಅದು ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡಬೇಕು. ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ನಂಬರ್ ಆಫ್ ಟರ್ಮ್ಸ್, ದಟ್ ಈಸ್ n ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇದನ್ನ ಆ್ಯಕ್ಚುಲಿ ಡಾಟಾ ಇರೋದು. ಸೊ A3 ಈಕ್ವಲ್ ಟು 4 ಅಂತಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ A ಪ್ಲಸ್ 2D ಈಕ್ವಲ್ ಟು 4. A9 ಈಕ್ವಲ್ ಟು ಮೈನಸ್ 8 ಅಂತ ಇರೋದ್ರಿಂದ A ಪ್ಲಸ್ 8D ಅಂತ ಬರಿಬೋದು. 8D ಈಕ್ವಲ್ ಟು ಮೈನಸ್ 8. ಸೊ ಎರಡು ಈಕ್ವೇಷನ್ಗಳನ್ನು ಸಾಲ್ವ್ ಮಾಡೋಣ. ಮೈನಸ್ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ನ ನಾವು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡುವಾಗ ಸಬ್ಟ್ರಾಕ್ಟ್ ಮಾಡಿದಾಗ ಸೆಕೆಂಡ್ ಈಕ್ವೇಷನನ್ನು ಸೈನ್ಗಳೆಲ್ಲನೂ ಏನಾಗುತ್ತೆ ಅಂತಂದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಟರ್ಮ್ಸ್ಗಳು. ಇಲ್ಲಿ ಪ್ಲಸ್ ಇದೆ, ಸೊ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 2D ಮೈನಸ್ 8D ಅಂತಂದರೆ ಮೈನಸ್ 6D. ದಿಸ್ ಈಸ್ ಈಕ್ವಲ್ ಟು 4 ಪ್ಲಸ್ 8. ಈಗ ಪ್ಲಸ್ ಅಂತ ಅರ್ಥ, 8ನ ಸೈನ್ ಪ್ಲಸ್ ಅಂತ ಅರ್ಥ. ಸೊ 4 ಪ್ಲಸ್ 8 ಇಟ್ ಈಸ್ 12. 6 1 ಜಾ 6 2 ಜಾ 12. ಸೊ ಮೈನಸ್ ಇರಂದರೆ ಈ ಮೈನಸ್ ಇದಕ್ಕೆ ಕಳಿಸ್ತೀನಿ. ಕಾಮನ್ ಡಿಫ್ರೆನ್ಸ್ ಈಸ್ ಮೈನಸ್ 2. ದಿಸ್ ಈಸ್ ದ ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಸಿಕ್ತು. ಇದನ್ನು ಯಾವುದಾದ್ರೂ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನು ನಾನು ಈಕ್ವೇಷನ್ ನಂಬರ್ 1 ಅಂತ ಕರಿತೀನಿ, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಕರಿತೀನಿ. ಆಲ್ರೆಡಿ ನಾನು 1 2 ಅಂತ ಕರೆದು ಅದನ್ನು 1 ಮೈನಸ್ 2 ಅಂತ ಮಾಡಿದ್ದೀನಿ ಆಲ್ರೆಡಿ. ಲಾಸ್ಟ್ ವಿಡಿಯೋನಲ್ಲಿ ಇದರೆಲ್ಲ ಡಿಸ್ಕಸ್ ಮಾಡಿದ್ರಿಂದ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡಿದೆ ಅಷ್ಟೇ. ಈಗ ಪುಟ್ D ಈಕ್ವಲ್ ಟು ಮೈನಸ್ 2 ಇನ್ ಈಕ್ವೇಷನ್ ನಂಬರ್ 1. ಹೆಂಗೂ ಡಿಸ್ಕ್ರಿಪ್ಟಿವ್ ಟೈಪ್ ಇಲ್ಲಲ್ಲ, ಸೊ ಶಾರ್ಟಾಗಿ ಮಾಡೋಣ ನಾವು. ಈ D ಈಕ್ವಲ್ ಟು ಮೈನಸ್ 2ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. A ಪ್ಲಸ್ 2 ಇಂಟು D ಅಂದರೆ ಮೈನಸ್ 2 ಈಕ್ವಲ್ ಟು 4. A ಪ್ಲಸ್ ಇಂಟು ಮೈನಸ್ 2 2 ಜಾ 4. ದಿಸ್ ಇಸ್ ಈಕ್ವಲ್ ಟು 4. ಸೊ A ಈಕ್ವಲ್ ಟು 4 ಮೈನಸ್ 4 ಆ ಕಡೆ ತಗೊಳ್ರಿ, ಪ್ಲಸ್ 4 ಆಯಿತು. So it implies A equal to 8. So first term 8, common difference is minus 2. ನಾವು ಫೈಂಡ್ ಮಾಡಬೇಕಾಗಿರೋದು n. ಯಾವಾಗ ಅಂತಂದರೆ an equal to 0 ಆಯಿತು ಅಂತಂದರೆ n ನ ವ್ಯಾಲ್ಯೂ ಏನು ಅಂತ. ವಿ ನೋ ದಟ್ an is given by a plus n minus 1 into d. an is given by a plus n minus 1 into d, where an is 0 and a first term is 8 plus n minus 1 into ಕಾಮನ್ ಡಿಫ್ರೆನ್ಸ್ ಮೈನಸ್ 2. D ಈ ಕಡೆ ಬರಲಿ, 8 ಈ ಕಡೆ ಬಂದರೆ ಮೈನಸ್ 8 ಆಯಿತು. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು ಮೈನಸ್ 2. ಮೈನಸ್ 2ನ ಈ ಕಡೆ ತಗೊಳ್ಳೋಣ, ಡಿವೈಡೆಡ್ ಬೈ ಮೈನಸ್ 2 ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು n ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್, 2 1 ಜಾ 2 4 ಜಾ 8. ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 ಆಗುತ್ತೆ. ಸೊ 4 ಪ್ಲಸ್ 1 ಈಕ್ವಲ್ ಟು n, ದಟ್ ಈಸ್ n ಈಕ್ವಲ್ ಟು 5. ಸೊ ಫಿಫ್ತ್ ಟರ್ಮ್ ವಿಲ್ ಬಿ 0. ಇಲ್ಲಿ 8 ಮೈನಸ್ 2 ಇದ್ದಾಗ, ಫಸ್ಟ್ ಟರ್ಮ್ 8, ಕಾಮನ್ ಡಿಫ್ರೆನ್ಸ್ ಮೈನಸ್ 2 ಇದ್ದಾಗ ನಾವೇನಾದರೂ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಬರಿತಾ ಹೋದ್ವಿ ಅಂತಂದರೆ ಅಲ್ಲಿ ಫಿಫ್ತ್ ಟರ್ಮ್ ಏನಾಗಿರುತ್ತೆ ಅಂತಂದರೆ 0 ಆಗಿರುತ್ತೆ ಅಂತ ಅರ್ಥ. ಬೇಕಿದ್ರೆ ನೀವು ಅದನ್ನು ವೆರಿಫೈ ಮಾಡ್ಬೋದು. ಫಸ್ಟ್ ಟರ್ಮ್ 8, ನೆಕ್ಸ್ಟ್ ಟರ್ಮ್ 6 ಇರುತ್ತೆ, ಯಾಕಂದರೆ 2 ಕಡಿಮೆ ಮಾಡಬೇಕಲ್ಲ. ಸೆಕೆಂಡ್ ಟರ್ಮ್ 6 ಇರುತ್ತೆ, ಥರ್ಡ್ ಟರ್ಮ್ 4, ಫೋರ್ತ್ ಟರ್ಮ್ 2, ಫಿಫ್ತ್ ಟರ್ಮ್ 0. ಸೊ 8 6 4 3 4 2 0. Fifth term will be 0. So this is the solution. ನಿಮಗೆ ಈ ರೀತಿ ಸಾಲ್ವ್ ಮಾಡೋಕ್ಕೆ ಏನಾದರೂ ಬಂತು ಅಂತಂದರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅದೇನಾದರೂ ಕೊಟ್ಟಿರಲಿ, ಅಲ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಬಟ್ ಥಿಯರಿ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿ ಮುಗೀತು ಅಂತಂದರೆ ನಾವು MCQ ಕ್ವಶನ್ಸ್ ಎಲ್ಲನೂ ಒಂದು ಕಡೆಯಿಂದ ಸಾಲ್ವ್ ಮಾಡೋಣ ಕಂಪ್ಲೀಟಾಗಿ. ಫಸ್ಟ್ ಥಿಯರಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಲಿ.
ಓಕೆ. The 17th term of an AP exceeds its 10th term by 7. Find the common difference. Question ಏನಿದೆ? 17th term of an AP, that is A17. 17th term of an AP ಇದು exceeds its 10th term. 17ನೇ ಟರ್ಮು ಅದರ 10ನೇ ಟರ್ಮ್ಗಿಂತ 7 ಜಾಸ್ತಿ ಇದೆ. ಸೊ ಎಕ್ಸೀಡ್ಸ್ ಅಂತಂದರೆ ಜಾಸ್ತಿ ಇದೆ ಅಂತ ಅರ್ಥ. ಸೊ A10 + 7. ಸೊ 17th ಟರ್ಮ್ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಸೊ ಎಕ್ಸೀಡ್ಸ್ ಅಂತ ಹೇಳಿರೋದ್ರಿಂದ +7 ಹಾಕಿದ್ದೀವಿ. ವಿ ಹ್ಯಾವ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಈ ಈಕ್ವೇಷನ್ ಬರೆಯೋದಕ್ಕೆ ಬರ್ಬೇಕು ನೀವು ಫಸ್ಟ್. ಅಲ್ಲೇನು ಸೆಂಟೆನ್ಸ್ ಫಾರ್ಮಲ್ಲಿ ಕೊಟ್ಟಿರ್ತಾರಲ್ಲ ಆ ಸೆಂಟೆನ್ಸನ್ನು ಈಕ್ವೇಷನ್ಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಬಂತು ಅಂತಂದರೆ ಆರಾಮಾಗಿ ನೀವು ಮುಂದೆ ಸಾಲ್ವ್ ಮಾಡ್ಬೋದು. A17 ಈಸ್ ನಥಿಂಗ್ ಬಟ್ A + 16D. ದಿಸ್ ಈಸ್ ಈಕ್ವಲ್ ಟು A10 ಅಂತಂದರೆ A + 9D + 7. ಈ ಎರಡು ಟರ್ಮ್ಗಳನ್ನ ಈ ಕಡೆ ತೊಗೊಂಡ್ಬಂದ್ಬೇಡ. A + 16D + A ಈ ಕಡೆ ಬಂದರೆ -A + 9D ಈ ಕಡೆ ಬಂದರೆ -9D ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 7. +A - A ಕ್ಯಾನ್ಸಲ್ ಆಯಿತು. 16D - 9D ಅಂತಂದರೆ ಇಟ್ ಈಸ್ 7D. This is equal to 7. So common difference is 1. Common difference 1. Simple question. Find 11th term from the last term. ಈ ಕಡೆಯಿಂದಲ್ಲ, ಈ ಕಡೆಯಿಂದ ಲಾಸ್ಟಿಂದ 11ನೇ ಟರ್ಮ್ ಯಾವುದು ಅಂತ ಕೇಳ್ತದೆ. ಆಫ್ ದ AP 10, 7, 4 ಆ್ಯಂಡ್ ಸೊ ಆನ್ -62. ಈ ರೀತಿ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದೆ. ನಮಗೆ ಬೇಕಾಗಿರೋದು 11th ಟರ್ಮು ಯಾವ ಕಡೆಯಿಂದ ಅಂತಂದರೆ ಈ ಕಡೆಯಿಂದ 11th ಟರ್ಮ್. ಸೊ ಲಾಸ್ಟಿಂದ ಕೌಂಟ್ ಮಾಡಿದರೆ ಇದು ಫಸ್ಟ್ ಟರ್ಮ್ ಆಗುತ್ತೆ, ಅದರ ಹಿಂದಿಂದ ಸೆಕೆಂಡ್ ಟರ್ಮ್, ಅದರ ಹಿಂದಿಂದ ಥರ್ಡ್ ಟರ್ಮ್. ಈ ರೀತಿ ಈ ಕಡೆಯಿಂದ ಲಾಸ್ಟಿಂದ ಕೌಂಟ್ ಮಾಡಿದಾಗ 11th ಟರ್ಮ್ ಏನಾಗಿರುತ್ತಲ್ಲ ಆ 11th ಟರ್ಮನ್ನು ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ಹೆಂಗೆ ಮಾಡೋದು ಹಾಗಾದರೆ ನಾವೇನು ಮಾಡ್ತೀನಿ ಅಂತಂದರೆ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ರಿವರ್ಸ್ ಬರ್ಕೊಂಡ್ಬಿಡ್ತೀನಿ. ಯಾಕಂದರೆ ಈ ಕಡೆಯಿಂದ ಬೇಕಲ್ಲ, ಅದಕ್ಕೇ ಲೆಟ್ ಅಂತ ಅಂದ್ಕೊಂಡು ನೋಡಿ ಈ ಕಡೆಯಿಂದನೂ ನಾವು ಸಾಲ್ವ್ ಮಾಡ್ಬೋದು. ಇಲ್ಲೇನಿದೆ ಸೀಕ್ವೆನ್ಸು, ಇದೇ ಸೀಕ್ವೆನ್ಸಿಂದ ಸಾಲ್ವ್ ಮಾಡ್ಬೋದು. ಆದರೆ ಸ್ಲೈಟ್ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡಿ 11ನ ಸಬ್ಟ್ರಾಕ್ಟ್ ಮಾಡಿ +1 ಮಾಡಬೇಕು. ಸೊ ಅಲ್ಲಿ +1ನ ಎಷ್ಟೋ ಸಾರಿ ಮಾಡೋದನ್ನು ನಾವು ಮರ್ತು ಬಿಡ್ತೀವಿ, ಅವಸರದಲ್ಲಿ ಮರ್ತು ಬಿಡ್ತೀವಿ ನಾವು. ಯಾಕೆ +1 ಮಾಡಬೇಕು ಅಂತಂದರೆ ಎರಡು ಮೆಥಡ್ ನಿಮಗೆ ತೋರಿಸ್ತೀನಿ ನಾನು. ಎರಡನ್ನು ತೋರಿಸ್ತೀನಿ, ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅಂತ ಅನಿಸುತ್ತಲ್ಲ ಅದನ್ನು ನೀವು ಮಾಡಿ. ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಕಡೆಯಿಂದ ಸಾಲ್ವ್ ಮಾಡಿ ತೋರಿಸ್ತೀನಿ. ಲಾಸ್ಟಿಂದ ಸಾಲ್ವ್ ಮಾಡಿದರೆ ಲಾಸ್ಟಿಂದ ಫಸ್ಟ್ ಟರ್ಮ್ ಯಾವುದು ಅಂತಂದರೆ -62, ಇದು ಫಸ್ಟ್ ಟರ್ಮ್. ಆ್ಯಂಡ್ ಸೊ ಆನ್. ಇಲ್ಲಿ ಈ ಟರ್ಮ್ಗಳು ಯಾವುದಿದೆ ಅಂತಂದರೆ ಫಸ್ಟ್ 4 ಬರುತ್ತೆ, ಅದಾದಮೇಲೆ 7, ಪೂರ್ತಿ ಲಾಸ್ಟ್ 10, ಇದೇ ಲಾಸ್ಟ್ ಟರ್ಮ್ ಆಗ್ತದೆ. ಈಗ ಫಸ್ಟ್ ಟರ್ಮ್ ಯಾವುದು ಇಲ್ಲಿ -62, ದಿಸ್ ಇಸ್ ದ ಫಸ್ಟ್ ಟರ್ಮ್. ಹೊಸ ಸೀಕ್ವೆನ್ಸ್ ಅಥವಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನು ನಾವು ಬರ್ಕೊಂಡಿದ್ದೀವಿ ಅದರಲ್ಲಿ ಫಸ್ಟ್ ಟರ್ಮ್ ಯಾವುದು ಅಂದರೆ -62. ಕಾಮನ್ ಡಿಫ್ರೆನ್ಸು ಎಷ್ಟಾಗಿರುತ್ತೆ ಹಾಗಾದರೆ? ಇಲ್ಲಿ ಒಂದೇ ಇದೆ. ಸೊ ಇಲ್ಲಿ ಸಿಗಲಿಲ್ಲ ಅಂತಂದರೆ ಇಲ್ಲಿ ಸಿಗುತ್ತೆ ನಮ್ಗೆ ಕಾಮನ್ ಡಿಫ್ರೆನ್ಸ್. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಅವರೇ ಹೇಳಿರೋದ್ರಿಂದ ಕಾಮನ್ ಡಿಫ್ರೆನ್ಸ್ ಅಲ್ಲಿ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಈ ರೀತಿ ನಂಬರ್ಗಳನ್ನು ನಾವೇನಾದರೂ ಆರ್ಡರ್ ರಿವರ್ಸ್ ಆಗಿ ಬರ್ಕೊಂಡ್ವಿ ಅಂತಂದರೆ ಬರೀ ಸೈನ್ ಮಾತ್ರ ಚೇಂಜ್ ಆಗುತ್ತೆ, ವ್ಯಾಲ್ಯೂ ಚೇಂಜ್ ಆಗಲ್ಲ, ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗಲ್ಲ. +2 ಇದ್ದರೆ -2 ಆಗ್ತದೆ, -2 ಇದ್ದರೆ +2 ಆಗುತ್ತೆ. ಈ ರೀತಿ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ 4 + 3 is 7, 7 + 3 is 10. ಅಥವಾ ನೀವು ಈ ರೀತಿ ಹೋಗೋದಾದ್ರೆ ಒಂದು ಟರ್ಮ್ ತಗೊಂಡ್ರೆ ಅದರ ಹಿಂದಿನ ಟರ್ಮ್ ಸಬ್ಟ್ರಾಕ್ಟ್ ಮಾಡಬೇಕು. 7 - 4 ಇಟ್ ಈಸ್ 3, 10 - 7 ಇಟ್ ಈಸ್ ಆಲ್ಸೋ 3. ಸೊ ಕಾಮನ್ ಡಿಫ್ರೆನ್ಸ್ ಈಸ್ 3. ಸೊ ಈ ಸೀಕ್ವೆನ್ಸ್ ಅಲ್ಲಿ 3 ಆದರೆ ಮೊದಲನೇ ಆ್ಯಕ್ಚುಯಲ್ ಅಥವಾ ಒರಿಜಿನಲ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನು ಕೊಟ್ಟಿದ್ರು ಅದರಲ್ಲಿ ಕಾಮನ್ ಡಿಫ್ರೆನ್ಸ್ ಎಷ್ಟಾಗಿರುತ್ತೆ ಗೊತ್ತಾ? -3 ಆಗಿರ್ತದೆ. ಸೊ ನ್ಯೂಮರಿಕಲ್ ವ್ಯಾಲ್ಯೂ ಅಂತೂ 3 ಇದೆ, ಸೊ ಅದು ಆಸ್ ಇಟ್ ಈಸ್ ಬರುತ್ತೆ ಇಲ್ಲಿ.
ಓಕೆ, ಎ ಈಕ್ವಲ್ ಟು -62 ಸಿಕ್ತು, ಡಿ ಈಕ್ವಲ್ ಟು 3 ಸಿಕ್ತು. ಇನ್ನು ನಮಗೆ ಬೇಕಾಗಿರೋದೇನು ಅಂತಂದ್ರೆ 11th ಟರ್ಮ್ ಬೇಕು. 11th ಟರ್ಮ್ ಬೇಕು ಅಂತಂದ್ರೆ A11, ದಟ್ ಈಸ್ ದ ಕ್ವಶನ್ ಮಾರ್ಕ್. A11 ಅನ್ನ ನಾವು A11 ಈಕ್ವಲ್ ಟು A ಪ್ಲಸ್ 10D ಅಂತ ಬರೀಬಹುದು. A ಪ್ಲಸ್ 10D, A ಅಂತಂದ್ರೆ -62 ಪ್ಲಸ್ 10 ಇಂಟು ಡಿ ಅಂದ್ರೆ 3 ಇದೆ. ದಿಸ್ ಈಸ್ ನಥಿಂಗ್ ಬಟ್ -62 ಪ್ಲಸ್ 10 3 is 30. ಸೊ 62 ಮೈನಸ್ 30 ಅಂತಂದ್ರೆ ವಿ ಗೆಟ್ -32. ದಿಸ್ ಇಸ್ ದ ಆನ್ಸರ್. -32 ಅನ್ನೋದು 11ನೇ ಟರ್ಮ್ ಆಗಿರುತ್ತೆ. ಇದೇನು ಮಾಡಿದೀವಿ ನಾವಿಲ್ಲಿ ಅಂತಂದ್ರೆ ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಂಡಿದ್ದೀವಿ ಅಷ್ಟೇ. ಇದು ಬೆಟರ್ ವೇ, ಈ ರೀತಿ ಮಾಡೋದು ಬೆಟರ್ ವೇ. ಇಲ್ಲ ನಾನು ಅವ್ರೇನು ಕೊಟ್ಟಿದ್ರಲ್ಲ ಅದೇ ಅರಿಥಮೆಟಿಕ್ ಪ್ರೋಗ್ರೆಷನ್ ನಾನು ಬಳಸ್ತೀನಿ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೊ ಅಲ್ಲಿ ಏನಾಗುತ್ತೆ ಹಾಗಾದ್ರೆ ನೋಡಿ, ಅವ್ರು ಕೊಟ್ಟಿದ್ದಂಥ AP ಯಾವುದು ಅಂತಂದ್ರೆ 10, 7, 4 ಆ್ಯಂಡ್ ಸೋ ಆನ್ -62. ಇದು ಅವ್ರು ಕೊಟ್ಟಿದ್ದಂಥ ಅರಿಥಮೆಟಿಕ್ ಪ್ರೋಗ್ರೆಷನ್. ನಾವೇನ್ ಮಾಡಬೇಕು, ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಬಳಸ್ತೀವಿ ನಾವು ಅಂತಂದ್ರೆ ಈ ಕಡೆಯಿಂದ 11th ಟರ್ಮ್ ಆದ್ರೆ ಈ ಕಡೆಯಿಂದ ಎಷ್ಟನೇ ಟರ್ಮ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದನ್ನೇ ಬಳಸ್ತೀನಿ ಅನ್ನೋದಾದ್ರೆ ಹಾಗಾದ್ರೆ ಈ ಕಡೆಯಿಂದ ಫಸ್ಟ್ ಇಂದ ಅದು ಎಷ್ಟನೇ ಟರ್ಮ್ ಆಗಿರುತ್ತೆ. ಈಗ ನೋಡಿ, ನಾನು ಹೇಳ್ತಾ ಇರೋದೇನು ಅಂತಂದ್ರೆ 5, 10, 15, 20, 25, 30 ಈ ರೀತಿ ಇದೆ ಅಂತಂದ್ರೆ ಲಾಸ್ಟ್ ಇಂದ ಸೆಕೆಂಡ್ ಟರ್ಮ್ ಯಾವುದು ಅಂದ್ರೆ 25. ಲಾಸ್ಟ್ ಇಂದ ಸೆಕೆಂಡ್ ಟರ್ಮ್ 25. ಲಾಸ್ಟ್ ಇಂದ 25 ಅನ್ನೋದು ಸೆಕೆಂಡ್ ಟರ್ಮ್ ಆದ್ರೆ ಫಸ್ಟ್ ಇಂದ ಅದು ಎಷ್ಟನೇ ಟರ್ಮು 1, 2, 3, 4, 5. ಸೊ ಫಸ್ಟ್ ಇಂದ ಅದು 5th ಟರ್ಮ್. ಲಾಸ್ಟ್ ಇಂದ ಸೆಕೆಂಡ್ ಆದ್ರೆ ಫಸ್ಟ್ ಇಂದ 5th. ಲಾಸ್ಟ್ ಇಂದ ಥರ್ಡ್ ಆದ್ರೆ ಫಸ್ಟ್ ಇಂದ 4th ಟರ್ಮ್. ಫಸ್ಟ್ ಇಂದ ಅದು 4th ಟರ್ಮ್. ಸೊ ಈ ರೀತಿ ಫಸ್ಟ್ ಇಂದ ಎಷ್ಟನೇ ಟರ್ಮ್ ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಇಂದ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು. ನಂಬರ್ ಆಫ್ ಟರ್ಮ್ಸ್ ಗೊತ್ತಿತ್ತು ಅಂತಂದ್ರೆ ಈ ಕಡೆಯಿಂದ 11th ಟರ್ಮ್ ಆದ್ರೆ ಈ ಕಡೆ ಸ್ಟಾರ್ಟಿಂಗ್ ಇಂದ ಎಷ್ಟನೇ ಟರ್ಮ್ ಅಂತ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ನಮ್ಮ ಮೊದಲನೇ ಟಾಸ್ಕ್ ಏನು ಅಂತಂದ್ರೆ ಈ ಸೀಕ್ವೆನ್ಸ್ ಅಲ್ಲಿ, ಈ ಪ್ರೋಗ್ರೆಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ವಿ ಹ್ಯಾವ್ ಟು ಫೈಂಡ್ ನಂಬರ್ ಆಫ್ ಟರ್ಮ್ಸ್ ಪ್ರೆಸೆಂಟ್ ಇನ್ ದ AP. ಸೊ A ಈಕ್ವಲ್ ಟು 10, ಇಲ್ಲೇನು ಚೇಂಜ್ ಮಾಡಿಲ್ಲ ನಾವು, ಇಲ್ಲಿ ಪ್ರೋಗ್ರೆಷನ್ ಏನು ಚೇಂಜ್ ಮಾಡಿಲ್ಲ, ಅವ್ರು ಏನು ಕೊಟ್ಟಿದ್ರಲ್ಲ ಅದೇ ಪ್ರೋಗ್ರೆಷನ್ ನಾವು ಬಳಸ್ತಾ ಇದ್ದೀವಿ. ಸೊ A ಈಕ್ವಲ್ ಟು 10. ಕಾಮನ್ ಡಿಫರೆನ್ಸ್ ವಿಲ್ ಬಿ -3. ಯಾಕಂದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ 3 ಬಂದಿದೆ ಅಂತಂದ್ರೆ ಒರಿಜಿನಲ್ ಸೀಕ್ವೆನ್ಸ್ ಅಲ್ಲಿ ಕಾಮನ್ ಡಿಫರೆನ್ಸ್ -3 ಇರುತ್ತೆ. ಇಲ್ಲ ಚೆಕ್ ಮಾಡ್ತೀರಿ ಅನ್ನೋದಾದ್ರೆ ಚೆಕ್ ಮಾಡಬಹುದು. 7 - 10 is -3, 4 - 7 is -3 ಆ್ಯಂಡ್ ಸೋ ಆನ್. ಇನ್ನು -62 ಅನ್ನೋದು ದಿಸ್ ಇಸ್ ದ nth ಟರ್ಮ್. ಸೊ an ಈಕ್ವಲ್ ಟು -62. We know that an is given by a plus n minus 1 into d, where an is -62 and this is equal to 10 plus n minus 1 into d is -3. 10 ಈ ಕಡೆ ಬರಲಿ -10 ಆಗುತ್ತದು, and this is equal to n minus 1 into -3. -62 -10 ಅಂತಂದ್ರೆ we get -72 and this is equal to n minus 1 into -3. -3 ಮತ್ತೆ ಡಿವೈಡ್ ಮಾಡಬೇಕಾಗತ್ತೆ ನಾವು. ಸೊ ಇಲ್ಲಿ -3 ಡಿವೈಡ್ ಮಾಡಿದ್ರೆ ಇಲ್ಲಿ -3 ಹೋಯಿತು, ಮೈನಸ್ ಮೈನಸ್ ಕ್ಯಾನ್ಸಲ್, 3 1s 3 2s 6, 1 ಉಳಿತು, 12 ಆಯಿತು, 3 4s 12, -1 ಈ ಕಡೆ ತಂದು ಆ್ಯಡ್ ಮಾಡಿದ್ರೆ 24 + 1 = n, ದಟ್ ಈಸ್ 25. ಸೊ ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಟೋಟಲ್ ಆಗಿ ಈಗ ಪ್ರೆಸೆಂಟ್ ಎಷ್ಟು ಟರ್ಮ್ಸ್ ಇದೆ ಅಂತಂದ್ರೆ 25 ಟರ್ಮ್ಸ್ ಆರ್ ದೇರ್. ಈ 25 ಟರ್ಮ್ಸ್ ಅಲ್ಲಿ ಆ ಕಡೆಯಿಂದ 11th ಟರ್ಮ್ ಬೇಕು ನಮಗೆ. ಸೊ ಆ ಕಡೆಯಿಂದ 11th ಟರ್ಮ್ ಬೇಕು ಅಂತಂದ್ರೆ ಆ 11 ಟರ್ಮ್ಸ್ ನ ಸಬ್ಟ್ರಾಕ್ಟ್ ಮಾಡಿಬಿಡಿ. 11 ಟರ್ಮ್ಸ್ ನ ಸಬ್ಟ್ರಾಕ್ಟ್ ಮಾಡಿ. ಸೊ 25 - 11 ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತಂದ್ರೆ ಆಕ್ಚುಲಿ 11 ಟರ್ಮ್ಸ್ ನ ಸಬ್ಟ್ರಾಕ್ಟ್ ಮಾಡಿಬಿಡ್ರಿ. ನೀವು 11 ಸಬ್ಟ್ರಾಕ್ಟ್ ಮಾಡಿದ್ರೆ +1 ಮಾಡಬೇಕು, ಇಲ್ಲ 10 ಅನ್ನ ಸಬ್ಟ್ರಾಕ್ಟ್ ಮಾಡಿ. ವಿ ಗೆಟ್ 14. ಯಾಕೆ 10 ಯಾಕೆ ಸಬ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ನಮಗೆ ಆ ಕಡೆಯಿಂದ 11th ಟರ್ಮ್ ಬೇಕು ಅಂತಂದ್ರೆ 11ನೇ ಪದ ಉಳಿಸ್ಬೇಕು, ಅದಕ್ಕಿಂತ ಹಿಂದೆ ಇದ್ದಂತ 10 ಟರ್ಮ್ಗಳನ್ನ ತೆಗಿಬೇಕು ಅಂತ. 10 ಟರ್ಮ್ಗಳನ್ನ ತೆಗಿಬೇಕು. ಸೊ 10 ಟರ್ಮ್ಗಳನ್ನ ತೆಗೆದ್ರೆ ಈ ಕಡೆಯಿಂದ ಎಷ್ಟು ಟರ್ಮ್ಸ್ ಅಲ್ಲಿ ಟೋಟಲ್ 25 ಟರ್ಮ್ಸ್ ಇತ್ತು. ಆ 25 ಟರ್ಮ್ಸ್ ಅಲ್ಲಿ ನನಗೆ 11th ಟರ್ಮ್ ಬೇಕು ಅಂದ್ರೆ ಆ 11th ಟರ್ಮ್ ನ ಬಿಟ್ಟು ಉಳಿದಂತ ಈ 10 ಟರ್ಮ್ಸ್ ಅನ್ನ ಏನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಆ ಲಾಜಿಕ್ ಇದು. 25 - 10, 11 ಕೊಟ್ಟಿದ್ರು 11 ಸಬ್ಟ್ರಾಕ್ಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಬೇಕಾಗಿದ್ದಂತ 11th ಟರ್ಮ್ ಹೋಗಿಬಿಟ್ಟಿರ್ತದೆ, ಅಲ್ಲಿ ಸಬ್ಟ್ರಾಕ್ಷನ್ ಹೋಗಿರ್ತದೆ. ಹಾಗಾಗಿನೇ +1 ಮಾಡಬೇಕು. ನೀವು 11 ಸಬ್ಟ್ರಾಕ್ಟ್ ಮಾಡಿದ್ರೆ +1 ಮಾಡಬೇಕು. ಇಲ್ಲ ನೀವು +1 ಮಾಡೋದ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಅಂತಂದ್ರೆ ಸಬ್ಟ್ರಾಕ್ಟ್ 10 ಅಂದ್ರೆ ಅವ್ರು ಎಷ್ಟನೇ ಟರ್ಮ್ ಕೇಳಿರ್ತಾರೆ ಲಾಸ್ಟ್ ಇಂದ ಅಷ್ಟರಿಂದ
ಒಂದು ಕಡಿಮೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 14th ಟರ್ಮ್ ಫ್ರಮ್ ದ ಬಿಗಿನಿಂಗ್, 14th ಟರ್ಮ್ ಫ್ರಮ್ ದ ಬಿಗಿನಿಂಗ್, ಈ ಕಡೆಯಿಂದ ಎಷ್ಟನೇ ಟರ್ಮ್ ಆಗಿರುತ್ತೆ, ಅದು 14th ಟರ್ಮ್ ಆಗಿರುತ್ತೆ. ಈ ಎಕ್ಸಾಂಪಲ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ನಿಮಗೆ 1 2 3 4 5 6 ಇದೆ. ಸೊ 5th ಟರ್ಮ್ ಇದು ಯಾವ್ದಿದು, 5th ಟರ್ಮ್. 5th ಟರ್ಮ್ ಬೇಕು ನಿಮಗೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತಲ್ಲ ಅದರಿಂದ ಯಾವುದು ಸ್ಟಾರ್ಟಿಂಗ್ ಇಂದ 5th ಟರ್ಮ್, ಆ ಕಡೆಯಿಂದ ಎಷ್ಟನೇ ಟರ್ಮ್ ಅದು, ಆ ಕಡೆಯಿಂದ ಸೆಕೆಂಡ್ ಟರ್ಮ್, ಅದು ಆ ಕಡೆಯಿಂದ ಸೆಕೆಂಡ್ ಟರ್ಮ್. ಸೊ ಆ ಕಡೆಯಿಂದ ನಿಮ್ಗೆ ಸೆಕೆಂಡ್ ಟರ್ಮ್ ಬೇಕು ಅಂದ್ರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇಂದ ಇಲ್ಲಿ ಸೆಕೆಂಡ್ ಇದೆ ಅಂದ್ರೆ 1 ಸಬ್ಟ್ರಾಕ್ಟ್ ಮಾಡಬೇಕು. 1 2 3 4 5 6 ಇಂದ 1 ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತಂದ್ರೆ ಆ ಕಡೆಯಿಂದ ಸೆಕೆಂಡ್ ಟರ್ಮ್ ಆಗಿದ್ದಾಗ 1 ಸಬ್ಟ್ರಾಕ್ಟ್, ಇದಕ್ಕಿಂತ ಒಂದು ಕಡಿಮೆ 6 - 1 ಮಾಡಿದ್ರಿ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಷ್ಟನೇ ಟರ್ಮ್ ಅಂತ ಸಿಗ್ತದೆ. ಸೊ ಸ್ಟಾರ್ಟಿಂಗ್ ಇಂದ ಅದೆಷ್ಟನೇ ಟರ್ಮ್, ಅದು 5th ಟರ್ಮ್. ನಿಮಗೆ ಸ್ಟಾರ್ಟಿಂಗ್ ಇಂದ 4th ಟರ್ಮ್ ಬೇಕು ಅಂತಂದ್ರೆ ಈ ಕಡೆಯಿಂದ ಕೊಟ್ಟಿರ್ತಾರೆ, ಡಾಟಾ ಕೊಡ್ಬೇಕಾದ್ರೆ ಲಾಸ್ಟ್ ಇಂದ ಎಷ್ಟನೇ ಟರ್ಮ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೇಳಿದ್ದು ಕೂಡ ಅದನ್ನೇನೆ, ಲಾಸ್ಟ್ ಇಂದ 11th ಟರ್ಮ್ ಬೇಕು ಅಂತ ಕೊಟ್ಟಿರ್ತಾರಲ್ಲ. 11th ಟರ್ಮ್ ಬೇಕು ಅಂತಂದ್ರೆ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಎಷ್ಟನೇ ಟರ್ಮ್ ಅಂತ. ಸೊ ಹಾಗಾಗಿ ಇಲ್ಲಿ ಆ ಕಡೆಯಿಂದ ಇದು ಎಷ್ಟನೇ ಟರ್ಮ್, ಇದು ಈ ಕಡೆಯಿಂದ 3rd ಟರ್ಮ್ ಅಂತ ಹೇಳ್ತಾರೆ ಅವರು. ಸೊ 3rd ಟರ್ಮ್ ಯಾವ್ದಾಗಿರುತ್ತೆ ಅಂತ, ಈ ಕಡೆಯಿಂದ 3rd ಟರ್ಮ್ ಯಾವುದು ಅಂತ ನಮಗೆ ಬೇಕು, ಆದ್ರೆ ಆ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ನಾವು ಈ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಹಾಗಾದ್ರೆ ಈ ಕಡೆಯಿಂದ ಇದು ಎಷ್ಟನೇ ಟರ್ಮ್ ಅಂತ ಬೇಕು ನಮಗೆ. ಸೊ ಲೆಫ್ಟ್ ಇಂದ ಅದು ಎಷ್ಟನೇ ಟರ್ಮ್ ಅಂತ ಬೇಕು ಅಂದ್ರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇಂದ ಇದರಲ್ಲಿ -2 ಮಾಡ್ಬೇಕು. ಯಾಕಂದ್ರೆ ಇಲ್ಲಿ 3rd ಟರ್ಮ್ ಅಂತ ಕೇಳಿದ್ರೆ ಅಂದ್ರೆ -2 ಮಾಡಿ. ಇಲ್ಲ 3ನೇ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂತಂದ್ರೆ ಆಮೇಲೆ +1 ಮಾಡಬೇಕು. ಸೊ -2 ಮಾಡ್ತಿದ್ದೀನಿ ಅಂತಂದ್ರೆ ಇಷ್ಟು ಟರ್ಮ್ಸ್ ಉಳಿಸಿ ಎರಡನ್ನು ನಾನು ಡಿಲೀಟ್ ಮಾಡ್ತಿದ್ದೀನಿ ಅಂತ ಅರ್ಥ. ಸೊ ಡಿಲೀಟ್ ಮಾಡಿದಾಗ ಈ ಟರ್ಮ್ ಉಳಿಯುತ್ತಿದ್ದು, ಈ ಟರ್ಮ್ ಉಳಿತದೆ. ಸೊ ಇದು ಎಷ್ಟಾಯ್ತು, 6 - 2, ಯಾಕಂದ್ರೆ ಇಲ್ಲಿ 3 ಇದೆ ಅಂತಂದ್ರೆ ಈ ಎರಡನ್ನು ತೆಗಿತೀನಿ, ಇದನ್ನು ಉಳಿಸ್ಕೊಂಡು. 3rd ಬೇಕು ಅಂತಂದ್ರೆ 2 ಟರ್ಮ್ಸ್ ತೆಗಿಬೇಕು, 4th ಬೇಕಂದ್ರೆ 3 ಟರ್ಮ್ಸ್ ನ ತೆಗಿಬೇಕು. ಸೊ 4 ಅಂದ್ರೆ ಈ ಕಡೆಯಿಂದ ಎಷ್ಟು ಟರ್ಮ್ ಆಯ್ತು, ಅದು 4th ಟರ್ಮ್ ಆಯ್ತು. ನೋಡಿ 4th ಟರ್ಮ್. ಸೊ ದಿಸ್ ಇಸ್ ದ ಲಾಜಿಕ್. ಸೊ ಆ ಕಡೆಯಿಂದ 11th ಟರ್ಮ್ ಬೇಕಾಗಿರೋದ್ರಿಂದ ನಾವೇನ್ ಮಾಡ್ತೀವಿ, 10 ಟರ್ಮ್ಸ್ ನ ತೆಗೆದು ಬಿಡ್ತೀವಿ. 10 ಟರ್ಮ್ಸ್ ತೆಗೆದ್ರೆ ಎಷ್ಟು ಟರ್ಮ್ಸ್ ಉಳಿತು, ಅಲ್ಲಿಗೆ 14 ಟರ್ಮ್ಸ್ ಉಳಿತು. ಆ 14th ಟರ್ಮ್ ಏನಿದೆ ಅದೇನೆ ನಮಗೆ ಬೇಕಾಗಿರೋಂಥ ಲಾಸ್ಟ್ ಏನು 11th ಟರ್ಮ್ ಫ್ರಮ್ ದ ಲಾಸ್ಟ್, 14th ಟರ್ಮ್ ಫ್ರಮ್ ದ ಬಿಗಿನಿಂಗ್, 11th ಟರ್ಮ್ ಫ್ರಮ್ ದ ಲಾಸ್ಟ್. ಸೊ ಈಗ ನಾವು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು A14. A14 ಈಸ್ ನಥಿಂಗ್ ಬಟ್ A + 13D. ಎ ಅಂತಂದ್ರೆ ಇದೇ ವ್ಯಾಲ್ಯೂ ಹಾಕ್ಬೇಕು, ಮತ್ತೆ 10 + 13 ಇಂಟು ಇಲ್ಲಿ ಕಾಮನ್ ಡಿಫರೆನ್ಸ್ -3 ಇದೆ. 10 ಪ್ಲಸ್ ಇಂಟು ಮೈನಸ್ 13 3 is 39. ಸೊ ಇಟ್ ಈಸ್ ಈಕ್ವಲ್ ಟು, ಎಲ್ಲಿ ತಪ್ಪಾಯ್ತಿದು, A ಪ್ಲಸ್ ಇದು 25 ಇದೆ, 5 ಇದೆಯಾ, 15 ಬರ್ತದೆ. 15th ಟರ್ಮ್ 25 - 10 11 ಆದರೆ 14 ಆಗ್ತಿತ್ತು, ಬಟ್ +1 ಮಾಡ್ಬೇಕು ನಾವು. ಸೊ ಇಲ್ಲಿ 25 - 10 ಮಾಡಿರೋದ್ರಿಂದ 15 ಬರುತ್ತೆ ಇಲ್ಲಿ. ಸೊ 15 ಅಂತಂದ್ರೆ ಇದು 14 42 10 - 42, therefore we get -32. ಇಲ್ಲಿ 11 ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 14 ಬರ್ತಿತ್ತು, ಬಟ್ ಮತ್ತೆ +1 ಆ್ಯಡ್ ಮಾಡಬೇಕು. ಸೊ 14 + 1 ಅಂದ್ರೆ ಅಗೇನ್ ವಿ ಗೆಟ್ 15 ಓನ್ಲಿ. ಸೊ A15 ನಮಗೆ ಬೇಕಾಗಿರೋದು. ಸೊ -32. ದಿಸ್ ಇಸ್ ದ, ನೋಡಿ ನೀವು ಎರಡೂ ರೀತಿಯಲ್ಲಿ ಸಾಲ್ವ್ ಮಾಡಿ. ಬಟ್ ಇದು ನೋಡಿ ಎಷ್ಟು ಲೆಂದಿ ಆಯ್ತು ಇದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಲಾಸ್ಟ್ ಟರ್ಮ್ ಅಂತ ಕೇಳಿದಾಗ ಆ ಇಡೀ ಪ್ರೋಗ್ರೆಷನ್ನೇ ಫ್ಲಿಪ್ ಮಾಡ್ಕೊಂಡ್ಬಿಡೋದು. ಲಾಸ್ಟ್ ಟರ್ಮನ್ನೇ ಫಸ್ಟ್ ಟರ್ಮ್ ಅಂತ ಅನ್ಕೊಂಡ್ಬಿಡೋದು, ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಅಂತ ಅನ್ಕೊಂಡ್ಬಿಡೋದು. ಅಷ್ಟು ಮಾಡಿದ್ರೆ ಏನು ಚೇಂಜಸ್ ಆಗಲ್ಲ, ಒಂದು ಮಾತ್ರ ಚೇಂಜ್ ಆಗೋದು, ಏನು ಕಾಮನ್ ಡಿಫರೆನ್ಸ್ ಮಾತ್ರ. ಬಟ್ ಏನು ಬೇಕೋ ಅದು ನಮಗೆ ಆರಾಮಾಗಿ ಸಿಕ್ಬಿಡ್ತದೆ. Which term of the AP
ಯಾವುದಾದ್ರು ಎ ಪಿ ಕೊಟ್ಟಿರೋದು ಅಂತಂದರೆ 3, 15, 27, 39 ಆ್ಯಂಡ್ ಸೊ ಆನ್. ಇದು ವಿಚ್ ಟರ್ಮ್ ಆಫ್ ದಿಸ್ ಎ ಪಿ ವಿಲ್ ಬಿ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಅದರ 54th ಟರ್ಮ್ ಏನಿರುತ್ತಲ್ಲ ಅದಕ್ಕಿಂತ 132 ಜಾಸ್ತಿ ಇರುತ್ತೆ. ಆ ಟರ್ಮ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಯಾವ ಟರ್ಮ್ ಅಂತ ನಮಗೆ ಗೊತ್ತಿಲ್ಲ. ದೇರ್ ಫೋರ್ ಅದನ್ನು ನಾವೇನಂತ ಕರ್ಕೊಳ್ಳೋಣ ಅಂತಂದರೆ AN ಅಂತ ಇಲ್ಲಿ AN ಈ ಟರ್ಮ್ ಜಾಸ್ತಿ ಇರುತ್ತೆ. ಯಾವ ಟರ್ಮ್ಗಿಂತ? 54th ಟರ್ಮ್ಗಿಂತ. ಸೊ A54 ಪ್ಲಸ್ 132. ವಿಚ್ ಟರ್ಮ್ ಆಫ್ ದ ಎ ಪಿ ಎಕ್ಸೀಡ್ಸ್ 132 by 54th term. So this is the statement. Data ಏನಿದೆ ಇಲ್ಲಿ? ಫಸ್ಟ್ ಟರ್ಮ್ ಇಸ್ 3. ಕಾಮನ್ ಡಿಫರೆನ್ಸ್ ಎಷ್ಟಿದೆ ಇಲ್ಲಿ? 12 ಇದೆ. 12 ಎಸ್, ಕಾಮನ್ ಡಿಫರೆನ್ಸ್ ಇಸ್ 12. A equal to 3 and common difference is 12. AN ಗೊತ್ತಿಲ್ಲಲ್ಲ. ಸೊ AN ಫಾರ್ಮುಲಾ ಏನಿದೆ? A plus n minus 1 into D and this is equal to A54 ಅಂತಂದರೆ we can write it as A plus 53D plus 132. A ಅಂತಂದರೆ 3 ಇದೆ, ಸೊ 3 ಸಬ್ಸ್ಟಿಟ್ಯೂಟ್ ಮಾಡಿ. D ಅಂದರೆ 12 ಇದೆ, 12 ಸಬ್ಸ್ಟಿಟ್ಯೂಟ್ ಮಾಡಿ. n ಮಾತ್ರ ವೇರಿಯಬಲ್ ಉಳಿತದೆ. ಸಾಲ್ವ್ ಮಾಡಿದರೆ n ಸಿಗುತ್ತೆ. ಅದು ಎಷ್ಟನೇ ಟರ್ಮ್ ಅಂತ ಸಿಗುತ್ತೆ ಅದು ಕೂಡ. ಸೊ A ಅಂತಂದರೆ 3 ಪ್ಲಸ್ n minus 1 into D is 12. ದಿಸ್ is equal to A ಅಂದರೆ 3 ಪ್ಲಸ್ 53 into 12 ಪ್ಲಸ್ 132. ಎರಡು ಕಡೆ 3 3 ಕ್ಯಾನ್ಸಲ್ ಮಾಡಿಬಿಡ್ರಿ. 3 3 ಕ್ಯಾನ್ಸಲ್ ಆಗಲಿ. n minus 1 into 12 equal to ಇವೆರಡು ಮಲ್ಟಿಪ್ಲೈ ಮಾಡಿ. 12 3 36ಗೆ 6 ಕ್ಯಾರಿ 3. 12 5 60 ಪ್ಲಸ್ 3 ಅಂದರೆ 63 ಪ್ಲಸ್ 132. ಸೊ n minus 1 into 12 equal to 6 plus 2 it is 8. 3 plus 3 6, 6 plus 1 7. 12 1 12, 12 6 72, 4 ಉಳಿತು 48, 12 4 48. ಸೊ n minus 1 equal to 64 ಆದರೆ n equal to 64 plus 1 minus 1 ಆ ಕಡೆ ಹೋಗ್ತಲ್ಲ. ಸೊ n equal to 65. ಸೊ ಅದು ಎಷ್ಟನೇ ಟರ್ಮ್? ಅದು ಈ ರೀತಿ ಈ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡೋದು ಎಷ್ಟನೇ ಟರ್ಮ್ ಅಂದರೆ 65th ಟರ್ಮ್. ಸೊ 65th ಟರ್ಮ್ ವಿಲ್ ಬಿ 132 ಮೋರ್ ದ್ಯಾನ್ 54th ಟರ್ಮ್. How many 2-digit numbers are divisible by 3? 3 ಇಂದ ಎಷ್ಟು 2-digit ನಂಬರ್ಗಳು ಡಿವೈಡ್ ಆಗುತ್ತೆ ಅಂತ. 2-digit ನಂಬರ್ಸ್ ಅಂತ ಹೇಳಿದ್ರಿಂದ ನೋಡಿ, ಫಸ್ಟ್ 1-digit ನಂಬರ್ 3 ಇಂದ ಡಿವೈಡ್ ಆಗೋದು ಅಂದರೆ 3. ನೆಕ್ಸ್ಟ್ ಡಿಜಿಟ್ ಅಂದರೆ 6, ಅದರ ನೆಕ್ಸ್ಟ್ 9. ಬಟ್ ಇವೆಲ್ಲ 1-digit ನಂಬರ್ಸ್. ಬಟ್ ಅವ್ರು ಕೇಳ್ತಾ ಇರೋದು 2-digit ನಂಬರ್ಸ್ ಆಗಿರೋದ್ರಿಂದ ಫಸ್ಟ್ 2-digit ನಂಬರ್ ಯಾವುದು 3 ಇಂದ ಡಿವೈಡ್ ಆಗೋದು ಅಂತಂದರೆ 12. ಅದರ ನೆಕ್ಸ್ಟ್ 2-digit ನಂಬರ್ ಯಾವುದು ಅಂದರೆ 15 ಆ್ಯಂಡ್ ಸೊ ಆನ್. ನೆಕ್ಸ್ಟ್ 18 ಬರುತ್ತೆ ಇಲ್ಲಿ ಆ್ಯಂಡ್ ಸೊ ಆನ್. ಇನ್ನು 2-digit ನಂಬರ್ಸ್ ಅಲ್ಲಿ ದ ಲಾರ್ಜೆಸ್ಟ್ 2-digit ನಂಬರ್ ಈಸ್ 99. ಅದು 3 ಇಂದ ಡಿವೈಡ್ ಆದರೆ ಅದನ್ನೇ ಕನ್ಸಿಡರ್ ಮಾಡಬೇಕು ಲಾಸ್ಟ್ ಟರ್ಮ್ ಅಂತೇಳಿ. ಒಂದು ವೇಳೆ ಅದು ಡಿವೈಡ್ ಆಗಲಿಲ್ಲ ಅಂತಂದರೆ ಅದರ ಹಿಂದಿನ ಡಿಜಿಟ್ಗಳನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ನೋಡಿ, ಲಾಸ್ಟ್ 2-digit ನಂಬರ್ ಅಥವಾ ಲಾರ್ಜೆಸ್ಟ್ 2-digit ನಂಬರ್ 99 ಆ್ಯಂಡ್ ದಿಸ್ 99 ಈಸ್ ಡಿವಿಸಿಬಲ್ ಬೈ 3. Therefore, last term will be 99. So, how many 2-digit numbers ಅಂತ ಕೇಳಿರೋದ್ರಿಂದ ಇದರ ಅರ್ಥ ಏನು? How many number of terms are there in the given AP ಅಂತ ಅರ್ಥ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೆ. ಯಾಕಂದ್ರೆ ಡಿವಿಸಿಬಲ್ ಅಂತಂದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ 3 3, ಅಲ್ಲಿ ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ಕಾಮನ್ ಡಿಫರೆನ್ಸ್ ಆಗಿರ್ತದೆ. ಡಿವಿಸಿಬಲ್ ಬೈ 3 ಅಂತ ಕೊಟ್ಟರೆ ಕಾಮನ್ ಡಿಫರೆನ್ಸ್ 3, ಡಿವಿಸಿಬಲ್ ಬೈ 7 ಅಂತ ಕೊಟ್ಟರೆ ಕಾಮನ್ ಡಿಫರೆನ್ಸ್ 7, ಡಿವಿಸಿಬಲ್ ಬೈ 5 ಅಂತ ಕೊಟ್ಟರೆ ಕಾಮನ್ ಡಿಫರೆನ್ಸ್ 5 ಆಗಿರುತ್ತೆ. ಸೊ ಈ ಥರದ ಕ್ವಶನ್ಸ್ಗಳಲ್ಲಿ ಯೂಶುವಲಿ ಈ ಥರದ ಕ್ವಶನ್ಸ್ಗಳನ್ನ ಅವಾಗ ಕೇಳ್ತಾ ಇರ್ತಾರೆ. ಸೊ ಹಿಯರ್ ದ ಫಸ್ಟ್ ಟರ್ಮ್ ವಿಲ್ ಬಿ 12 ಆ್ಯಂಡ್ ಕಾಮನ್ ಡಿಫರೆನ್ಸ್ ಇಸ್ 3. ನೀವು ವೆರಿಫೈ ಮಾಡ್ಬೋದು. 12 ಮೈನಸ್
15 minus 12, 18 minus 15 and so on. ನಮಗೆ ಬೇಕಾಗಿರೋದು ನಂಬರ್ ಆಫ್ ಟರ್ಮ್ಸ್. ಅದಕ್ಕೂ ಮುಂಚೆ an ಈಸ್ 99 ವರೆಗೆ ಈಗಾಗಲೇ ನಮ್ಮ ಹತ್ರ ಟರ್ಮ್ಸ್ ಇದೆ. ಬಟ್ ನಮಗೆ ಬೇಕಾಗಿರೋದೇನು n ಬೇಕು, ನಂಬರ್ ಆಫ್ ಟರ್ಮ್ಸ್ ಬೇಕು. ಎಷ್ಟು ಟರ್ಮ್ಸ್ ಇದೆ? ಸೊ ವಿ ನೋ ದಟ್ an equal to a plus n minus 1 into d, where an is 99 and this is equal to 12 plus n minus 1 into d is 3. 12 ಈ ಕಡೆ ಬಂದರೆ we get 99 minus 12 and this is equal to n minus 1 into 3. 9 minus 2 ಅಂದರೆ 7, 9 minus 1 is 8. ಈ 3 ನ ಡಿವೈಡ್ ಮಾಡಿಬಿಡಿ, ಡಿವೈಡ್ ಬೈ 3, ಇಟ್ ಈಸ್ ಈಕ್ವಲ್ ಟು n minus 1. 3 1 ಝಾ 3 2 ಝಾ 6, 2 ಉಳಿತು 27, 3 9 ಝಾ 27. ಸೊ 29 ಇದೆ, ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 ಆಗುತ್ತೆ. 29 ಪ್ಲಸ್ ಅಂದರೆ 30, ದೇರ್ ಫೋರ್ n ಈಕ್ವಲ್ ಟು 30. ಸೊ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇಲ್ಲಿ ಅಂತಂದರೆ 30 ಇದೆ. ಹಾಗಾದರೆ 3 ಇಂದ ಡಿವೈಡ್ ಆಗುವಂತಹ 2 ಡಿಜಿಟ್ ನಂಬರ್ಗಳ ಸಂಖ್ಯೆ ಎಷ್ಟು ಅಂತಂದರೆ 30. 30 ಟರ್ಮ್ಸ್ಗಳಿದೆ ಆ ರೀತಿ. ಸೇಮ್ ಇದೇ ರೀತಿ ಇದೆ ನೋಡ್ರಿ. ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? ಸೇಮ್ ಇದೇ ಪ್ಯಾಟರ್ನ್, ಬಟ್ ಇಲ್ಲಿ 2 ಡಿಜಿಟ್ ಕೇಳಿದ್ರಲ್ಲ, ಅಲ್ಲಿ 3 ಡಿಜಿಟ್ ಕೇಳಿದ್ದಾರೆ. ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? 7 ಇಂದ ಡಿವೈಡ್ ಆಗಂತ ನಂಬರ್ಸ್ಗಳು. ಮೊದಲಿಗೆ ನಾವು ಫಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅಂತ ಚೆಕ್ ಮಾಡಿಬಿಟ್ರೆ ನೆಕ್ಸ್ಟ್ ಎಲ್ಲ ಸಿಗ್ತಾ ಹೋಗ್ತದೆ ನಮಗೆ. ಫಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅಂತಂದರೆ 100. ಬಟ್ 100 ಈಸ್ ನಾಟ್ ಡಿವಿಸಿಬಲ್ ಬೈ 7. 101 ಅದು ಡಿವೈಡ್ ಆಗುತ್ತಾ? ಒಂದ್ಸರಿ ಚೆಕ್ ಮಾಡೋಣ ನಾವು. 101 7 ಇಂದ ಡಿವೈಡ್ ಮಾಡಿದ್ರೆ 7 1 ಝಾ 7, 3 ಉಳಿತು, 31 ಆಗುತ್ತೆ. ಇಲ್ಲಿ 31 ಅಂತಂದರೆ ಡಿವೈಡ್ ಆಗಲ್ಲ. 32 ಒಂದು ವೇಳೆ 102 ತಗೊಂಡ್ರೆ ಇಲ್ಲಿ 32 ಬರ್ತದೆ, ಅವಾಗಲೂ ಡಿವೈಡ್ ಆಗಲ್ಲ. 33 ಉಳಿದ್ರೂ ಡಿವೈಡ್ ಆಗಲ್ಲ, 34 ಡಿವೈಡ್ ಆಗಲ್ಲ, 35 ಡಿವೈಡ್ ಆಗುತ್ತೆ. ಸೊ ಫಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅಂತಂದರೆ ಡಿವೈಡ್ ಆಗೋದು 105, 105. ದಿಸ್ ಇಸ್ ದ ಫಸ್ಟ್ 3 ಡಿಜಿಟ್ ನಂಬರ್. ನೆಕ್ಸ್ಟ್ 3 ಡಿಜಿಟ್ ನಂಬರ್ ಯಾವುದಾಗಿರುತ್ತೆ ಅಂತಂದ್ರೆ ಇದಕ್ಕೆ +7 ಆ್ಯಡ್ ಮಾಡಿಬಿಡಿ. ಯಾಕಂದ್ರೆ ಇಲ್ಲಿ ಕಾಮನ್ ಡಿಫರೆನ್ಸ್ 7 ಇರುತ್ತೆ. ಯಾಕಂದ್ರೆ ನಾವು 7ನ ಏನು ಮಲ್ಟಿಪಲ್ಸ್ ನಾವು ಹುಡುಕ್ತಾ ಇದೀವಿ ಇಲ್ಲಿ. ಹಾಗಾಗಿ ಕಾಮನ್ ಡಿಫರೆನ್ಸ್ ಇಲ್ಲಿ 7 ಆಗೋದ್ರಿಂದ +7 ಮಾಡಿಬಿಡಿ, ನೆಕ್ಸ್ಟ್ ಟರ್ಮ್ಸ್ ಎಲ್ಲ ಸಿಗ್ತಾ ಹೋಗ್ತದೆ. 7 ಮಾಡಿದ್ರೆ ವಿ ಗೆಟ್ 112, ನೆಕ್ಸ್ಟ್ 119 ಆ್ಯಂಡ್ ಸೊ ಆನ್. ಇನ್ನು ಲಾಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅದು ನೋಡ್ಬೇಕು. ಈಗ 999, ದಿಸ್ ಇಸ್ ದ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್. ಇದೇನಾದರೂ 7 ಇಂದ ಡಿವೈಡ್ ಆಯಿತು ಅಂತಂದರೆ ಅದೇ ನಮ್ಮ ಲಾಸ್ಟ್ ಟರ್ಮ್. ಅದು ಡಿವೈಡ್ ಆಗಲಿಲ್ಲ ಅಂತಂದರೆ ಅದರ ಹಿಂದಿನ ಟರ್ಮ್ ನೋಡಬೇಕು, ಅದರ ಹಿಂದಿನ ಟರ್ಮ್ನ ನೋಡಬೇಕು. ಈ ರೀತಿ ಒಂದು ಸ್ವಲ್ಪ ನಾವು ಹುಡುಕಾಡಿದ್ವಿ ಅಂತಂದರೆ ಲಾಸ್ಟ್ ಟರ್ಮ್ ನಮ್ಗೆ ಸಿಗ್ತದೆ. ಈಗ ಇದನ್ನು 7 ಇಂದ ಡಿವೈಡ್ ಮಾಡಿದ್ವಿ ಅಂತಂದರೆ 7 1 ಝಾ 7, 2 ಉಳಿಯಿತು 29 ಆಯಿತು, 7 4 ಝಾ 28, ಅಗೇನ್ 1 ಉಳಿತು 19 ಆಯಿತು. ಸೊ 19 ಮತ್ತೆ ನಾವೇನು ಡಿವೈಡ್ ಮಾಡೋಕ್ಕಾಗಲ್ಲ 7 ಇಂದ. ಆದರೆ ಈ 19 ಅಂತ ಉಳಿದಿದೆಯಲ್ಲ, ಈಗ ಒಂದು ವೇಳೆ ಇದನ್ನ 998 ಅಂತ ಏನಾದರೂ ಮಾಡಿದರೆ ಇಲ್ಲಿ ಎಷ್ಟು ಉಳಿತದೆ? ಇಲ್ಲಿ 18 ಉಳಿಯುತ್ತೆ. 18 ಈಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 7. ಯಾಕಂದ್ರೆ ಈ 2 ಡಿಜಿಟ್ಗಳು ಸೇಮ್ ಇರೋದ್ರಿಂದ ಸೇಮ್ ಪ್ರೊಸೆಸ್ 40ನೇ ಬಂದು ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 18 ಮಾತ್ರ ಉಳಿತದೆ ಆ ಕಡೆ. ಸೊ 18 ಈಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 7. ಸೊ ಹಿಂಗೆ ಕಂಟಿನ್ಯೂ ಮಾಡಿದ್ರೆ 997 ತಗೊಂಡ್ರೆ ಇಲ್ಲಿ 17 ಉಳಿಯುತ್ತೆ, 996 ತಗೊಂಡ್ರೆ 16 ಉಳಿಯುತ್ತದೆ, 995 ತಗೊಂಡ್ರೆ 15, 994 ತಗೊಂಡ್ರೆ 14 ಉಳಿತದೆ. ದಿಸ್ 14 ಈಸ್ ಡಿವಿಸಿಬಲ್ ಬೈ 7. ಎಸ್, ಸೊ ಲಾಸ್ಟ್ ಟರ್ಮ್ ಆಫ್ ದಿಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ 994. ಒಂದ್ಸರಿ ಕರೆಕ್ಟಾಗಿ ನೋಡಿ ಇನ್ನೊಂದ್ಸಾರಿ. 7 1 ಝಾ 7, 2 ಉಳಿಯಿತು 29 ಆಯಿತು, 7 4 ಝಾ 28, 1 ಉಳಿಯಿತು 19 ಈಸ್ ನಾಟ್ ಡಿವಿಸಿಬಲ್ ಬೈ 7. ಸೊ ಹಿಂಗೆ ರಿವರ್ಸ್ ಆರ್ಡ್ರಲ್ಲಿ ಬರಬೇಕೀಗ. ಒಂದು ವೇಳೆ 998 ಆದರೆ 18 ಉಳಿಯುತ್ತೆ, 97 ಆದರೆ 17 ಉಳಿತದೆ, 96 ಆದರೆ 16, 95 ಆದರೆ 15. ಯಾವ ನಂಬರ್ಗಳು ಕೂಡ 7 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ.
ಸೊ ನೆಕ್ಸ್ಟ್ ಯಾವುದು ಅಂತಂದ್ರೆ 994 ಏನಿದೆ ಇದು 7 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ದೇರ್ ಫೋರ್ ನಮ್ಮ ಲಾಸ್ಟ್ ಟರ್ಮ್ ಯಾವ್ದಾಗುತ್ತೆ ಅಂತಂದ್ರೆ 994. ಸೊ a equal to 105. Common difference obviously here it will be 7 and an equal to 994 and n equal to question mark. We know that an equal to a plus n minus 1 into d. an ಅಂತಂದ್ರೆ 994, a ಅಂದ್ರೆ 105 plus n minus 1 into d ಅಂದ್ರೆ 7. 105 ಈ ಕಡೆ ತಗೊಳ್ರಿ, minus 105 and this is equal to n minus 1 into 7. ಇಲ್ಲಿ ನೋಡಿ ಸಬ್ಟ್ರಾಕ್ಟ್ ಮಾಡಬೇಕಲ್ಲ, 994 minus 105. ಇದು 8 ಮಾಡ್ಕೊಂಡು 14 ಮಾಡ್ಕೊಂಡ್ರೆ 14 minus 5 is 9. This is 8. This is 8. 889 equal to n minus 1 into 7. 7 ones are 7. 1 ಉಳಿತು, 18 ಆಯಿತು. 7 2s are 14. 4 ಉಳಿತು, 7 7s are 49. So 127 equal to n minus 1. Minus 1 ಈ ಕಡೆ ತಗೊಂಡ್ರೆ plus 1. So it is equal to 128. So 3 ಡಿಜಿಟ್ ನಂಬರ್ 7 ಇಂದ ಎಷ್ಟು 3 ಡಿಜಿಟ್ ನಂಬರ್ಗಳು ಡಿವೈಡ್ ಆಗುತ್ತೆ ಅಂತಂದ್ರೆ 128 ನಂಬರ್ಸ್ಗಳಿದೆ. 3 ಇಂದ ಡಿವೈಡ್ ಆಗ್ತಕ್ಕಂಥ 3 ಡಿಜಿಟ್ ನಂಬರ್ಸು ಒಟ್ಟು 128 ಇದೆ. ಸೇಮ್ ಇದೇ ರೀತಿ ಕ್ವಶನ್ ಇನ್ನೊಂದಿದೆ, ಅದನ್ನ ನಾನು ಜಸ್ಟ್ ಕ್ಲೂ ಕೊಡ್ತೀನಿ, ನೀವು ಅದನ್ನ ಟ್ರೈ ಮಾಡ್ಬೋದು. ಏನಿದೆ ಇಲ್ಲಿ ಅಂತಂದ್ರೆ 3 ಡಿಜಿಟ್ ನಂಬರ್ಸು 2 ಡಿಜಿಟ್ ನಂಬರ್ಸ್ ಅಂತ ಇಲ್ಲ, ಬಟ್ ಪ್ರೊಸೆಸ್ ಎಲ್ಲನೂ ಸೇಮ್. ಕ್ವಶನ್ ಇರೋದು ಏನಂದ್ರೆ ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 10 and 250 ಅಂತ ಕೇಳ್ತೇವೆ. 10 ಮತ್ತು 250 ನಡುವೆ ಅಂತಂದಾಗ ಈ ಎರಡು ಟರ್ಮ್ಗಳು, ಸಪೋಸ್ ಇದು ಯಾವ್ದಾದ್ರು ಒಂದು ಟರ್ಮ್ ಇವೆರಡರಲ್ಲಿ ಡಿವೈಡ್ ಆಗ್ತಿತ್ತು ಅಂದ್ರೂ ಕೂಡ ಅದನ್ನ ತಗೊಳ್ಬಾರ್ದು. ಯಾಕಂದ್ರೆ ಬಿಟ್ವೀನ್ ಅಂತ ಹೇಳಿರೋದ್ರಿಂದ ಈ ಎರಡು ಟರ್ಮ್ಗಳ ಬಿಟ್ಟು ನಾವೇನ್ ಮಾಡಬೇಕು, ನಡುವಿರ್ತಕ್ಕಂಥ ಟರ್ಮ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಸಪೋಸ್ ನಾನು ಹೇಳ್ತಿರೋದೇನಂತಂದ್ರೆ ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 8 and 250 ಅಂತ ಹೇಳಿದ್ರು ಕೂಡ 8 is a multiple of 4, but we should not consider it because ಅಲ್ಲಿ ವರ್ಡ್ ಏನು ಬಳಸಿದಲ್ಲಿ ಬಿಟ್ವೀನ್ ಅಂತ ಬಳಸಿರೋದ್ರಿಂದ ಈ 8 ನ ಬಿಟ್ಟು ಮತ್ತು ಲಾಸ್ಟ್ ಟರ್ಮ್, ಫಸ್ಟ್ ಮತ್ತು ಲಾಸ್ಟ್ ನ ಬಿಟ್ಟು ನಡುವಿರ್ತಕ್ಕಂಥ ನಂಬರ್ಸ್ಗಳಲ್ಲಿ ಎಷ್ಟು ಮಲ್ಟಿಪಲ್ಸ್ ಇದೆ ಅದನ್ನು ಹುಡುಕ್ಬೇಕು ನಾವು. ಸೊ ಇದೊಂದು ಕೇರ್ಫುಲ್ ಆಗಿ ನಾವು ಓದ್ಬೇಕಾಗಿರೋದು ಬಿಟ್ವೀನ್ ಅಂತಿದ್ದಾಗ. ಒಂದು ವೇಳೆ ಬಿಟ್ವೀನ್ ಬದಲಿಗೆ ಹೌ ಮೆನಿ ಮಲ್ಟಿಪಲ್ಸ್ ಆರ್ ದೇರ್ ಫ್ರಾಮ್ 10 to 250 ಅಂತಂದಾಗ ನೀವು ಇದನ್ನೂ ಇನ್ಕ್ಲೂಡ್ ಮಾಡಬೇಕು, ಅದನ್ನು ಇನ್ಕ್ಲೂಡ್ ಮಾಡಬೇಕು, ಎರಡು ಕೂಡ. ರೈಟ್, ಈಗ 10 ಮತ್ತು 250 ನಡುವೆ ಬಿಟ್ವೀನ್ ಅಂತ ಹೇಳಿರೋದ್ರಿಂದ ಇವೆರಡರ ನಡುವೆ ಇರ್ತಕ್ಕಂಥ ಮಲ್ಟಿಪಲ್ಸ್ಗಳು ಯಾವುದು, 4 ನ ಮಲ್ಟಿಪಲ್ಸ್ಗಳು ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ 10 ಇಸ್ ಇಟ್ ಮಲ್ಟಿಪಲ್ ಆಫ್ ಅದಂತೂ ನೋಡಬಾರ್ದು, ಅದರ ನೆಕ್ಸ್ಟ್ ಯಾವುದು 11. 11 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 4. ನೆಕ್ಸ್ಟ್ ನಂಬರ್ ಯಾವುದು 12 ಇದೆ, ಅಫ್ಕೋರ್ಸ್ 12 ಈಸ್ ಎ ಮಲ್ಟಿಪಲ್ ಆಫ್ 4. ನೆಕ್ಸ್ಟ್ ನಂಬರ್ ಬೇಕಂದ್ರೆ ಏನ್ ಮಾಡಬೇಕು, ಮಲ್ಟಿಪಲ್ ಅಂತಂದ್ರು ಒಂದೇ, ಡಿವಿಸಿಬಲ್ ಅಂತಂದ್ರು ಎರಡು ಒಂದೇ. ಸೊ ನೆಕ್ಸ್ಟ್ ನಂಬರ್ ಬೇಕು ಅಂತಂದ್ರೆ ಜಸ್ಟ್ ಆಡ್ 4. ಅಲ್ಲಿ ಯಾವ ನಂಬರ್ನ ಕೊಟ್ಟಿರ್ತಾರೆ ಅದನ್ನ ಆಡ್ ಮಾಡ್ತಾ ಹೋಗ್ಬಿಟ್ರೆ ಇಲ್ಲಿ 4 ಕೊಟ್ಟಿರೋದ್ರಿಂದ 16. ನೆಕ್ಸ್ಟ್ ಒನ್ ಇಸ್ 20 ಅಂಡ್ ಸೋ ಆನ್. ಲಾಸ್ಟ್ 250 ಕನ್ಸಿಡರ್ ಮಾಡಬಾರದು. ಇವನ್ ಇಫ್ ಇಟ್ ಈಸ್ ಡಿವಿಸಿಬಲ್ ಆಲ್ಸೋ ವಿ ಶುಡ್ ನಾಟ್ ಕನ್ಸಿಡರ್. ಆದ್ರೆ ಹಿಂದಿನ ಟರ್ಮಿಂಗ್ ಬರೋಣ. 249 ಇಟ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 4. 248, yes, 248 is divisible by 4. Since it is divisible by 4, it is a multiple of 4. ನೋಡಿ, 4 6 are 24, 4 2 are 8. So 62 ಅಂತ ಬಂತು. Therefore it is divisible. ಯಾವುದು 248. So last term is 248. So ನಮಗೆ ಟರ್ಮ್ಸ್ಗಳು ಸಿಕ್ತು. ಇದನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಇಲ್ಲಿ ಫಸ್ಟ್ ಟರ್ಮ್ ಇದು 12 ಆಗಿರುತ್ತದೆ, ಕಾಮನ್ ಡಿಫರೆನ್ಸ್ 4 ಅಂಡ್ an ವಿಲ್ ಬಿ ಈಕ್ವಲ್ ಟು 248. ವಿ ಹ್ಯಾವ್ ಟು ಫೈಂಡ್ n. ಸಿಂಪಲ್. ಸೊ ಇದನ್ನ ಸೇಮ್ ಇದೇ ಪ್ರಾಸೆಸ್ ಅಲ್ಲಿ ಸಾಲ್ವ್ ಮಾಡಿ ನಿಮಗೆ ಎಷ್ಟು ಮಲ್ಟಿಪಲ್ಸ್ ಅಂತ ಸಿಗ್ತದೆ. ಸೊ ಇಷ್ಟಿರಲಿ. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಕ್ವಶನ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.